ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಸಸ್ಪೆಂಡ್ ಮಾಡಿದ್ರು. ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ 1 ವರ್ಷಗಳ ಕಾಲ ಸಸ್ಪೆಂಡ್ ಮಾಡಿದ್ರು. ಅದು ನಿಯಮದಲ್ಲೇ ಇಲ್ಲ. 1 ವರ್ಷ ಸಸ್ಪೆಂಡ್ ಮಾಡಕ್ ಬರುದೇ ಇಲ್ಲ. ಅದನ್ನು ಸುಪ್ರೀಂ ಕೋರ್ಟ್ ಆಮೇಲೆ ತಳ್ಳಿ ಹಾಕ್ತು. ಮತ್ತು ಬೇರೆ ಬೇರೆ ರಾಜ್ಯದ ವಿಧಾನಸಭೆಯಲ್ಲಿ ಇದು ಮಾಡಿದ್ದಾರೆ. ಆಂಧ್ರ ತೆಲಂಗಾಣ ವಿಭಜನೆ ಮಾಡಬೇಕಾದ್ರೆ ಅನೇಕ ಆಡಳಿತ ಪಕ್ಷದ ಎಂಪಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ಇದರ ಹೊರತುಪಡಿಸಿ ಹೇಳೋದಾದ್ರೆ, ಹೊಸ ಸಂಸತ್ ಭವನದಲ್ಲಿ ಪ್ರವೇಶ ಮಾಡಿದ ತಕ್ಷಣ ಒಂದು ಸಭೆ ಆಯಿತು. ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ, ರಾಜ್ಯಸಭೆಯಲ್ಲಿ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲಿ, ಅರ್ಥಾತ್ ಉಪರಾಷ್ಟ್ರಪತಿಗಳ ಅಧ್ಯಕ್ಷತೆಯಲ್ಲಿ, ಅಲ್ಲಿ ಈ ಹೊಸ ಸದನದಲ್ಲಿ ಪ್ಲೇಕಾರ್ಡ್ಗಳನ್ನು, ಭಿತ್ತಿಪತ್ರಗಳನ್ನು, ಇಂಗ್ಲಿಷ್ನಲ್ಲಿ ತಟ್ಟಿಯಾ ಅಂತ ಹೇಳ್ತಾರೆ, ಅವುಗಳನ್ನು ತೆಗೆದುಕೊಂಡು ಬರಬಾರದು. ಬಂದರೆ ತಕ್ಷಣ ಸಸ್ಪೆಂಡ್ ಮಾಡಲಿಕ್ಕೆ ಎಲ್ಲರೂ ಶಿಸ್ತು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಒಂದು ಪ್ರಸ್ತಾವನೆಯನ್ನಿಟ್ಟರು. ಕಾಂಗ್ರೆಸ್ ಪಾರ್ಟಿ ಸೇರಿದಂತೆ ಎಲ್ಲಾ ಪಕ್ಷಗಳು ಆ ಪ್ರಸ್ತಾವನೆಯನ್ನು ಒಪ್ಪಿದವು. ನಾವು ಹೊಸ ಒಂದು ಸದನದಲ್ಲಿ ಹೋಗ್ತಾ ಇದ್ದೀವಿ, ಹೊಸ ಬಿಲ್ಡಿಂಗ್ದಲ್ಲಿ ಹೊಸತನದಿಂದ ಶುರು ಮಾಡೋಣ. ನಾವ್ಯಾರು ಇದರಲ್ಲಿ, ಯಾಕಂದ್ರೆ ನಿಯಮದ ಪ್ರಕಾರ ಪ್ಲೇಕಾರ್ಡ್ಗಳನ್ನು ತರಬಾರದು. ಸೊ ಇದೆಲ್ಲ ಒಪ್ಪಿದ ನಂತರ ಮೊದಲನೇದಾಗಿ ಒಂದು ಸರ್ತೆ ಆ ಘಟನೆ ನಡೀತು. ಆ ಘಟನೆ ನಡೆದ ನಂತರ ಸುಮಾರು 40 ನಿಮಿಷ ಸದನ ನಡೆಸಿದರು, ಚರ್ಚೆ ಮಾಡಿದರು. ಆ ನಂತರ ಏನಾಯ್ತು, ನಿಮಗೆ ಯಾಕೆ ಭಿತ್ತಿಪತ್ರಗಳನ್ನು ತೆಗೆದುಕೊಂಡು, ಯಾಕೆ ನೀವು ಪ್ಲೇಕಾರ್ಡ್ಗಳನ್ನು ತೆಗೆದುಕೊಂಡು ಒಳಗಡೆ ಬಂದರೆ ನಿರ್ಣಯ ಆಗಿತ್ತು ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ. ನೀವು ಒಪ್ಪಿಕೊಂಡಿದ್ರಿ. ಯು ಆರ್ ಪಾರ್ಟಿ ಟು ದಿ ಡಿಸಿಷನ್. ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ದೇಶದಲ್ಲಿ ಏನು ಒಳ್ಳೆ ಸಂಗತಿಗಳು ನಡೀತಾ ಇದೆ, ಆ ಒಳ್ಳೆ ಸಂಗತಿಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗಬಾರದು ಅನ್ನುವಂಥದ್ದಿತ್ತು. ಆದರೆ ಚುನಾವಣೆಯಲ್ಲಿ ಸೋತದ್ರಿಂದ ಸುಮ್ಮನೆ ಕೂತಾ ಇದ್ರು. ಈ ಒಂದು ಘಟನೆಯಿಂದ ಚುನಾವಣೆಯ ಸೋಲಿನ ಸೇಡನ್ನ ಈ ರೀತಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವರು ಪ್ರತಿಭಟನೆ ಮಾಡಲಿ, ಜನ ಇವರಿಗೆ ಪ್ರತಿಭಟನೆಯನ್ನ ಮಾಡಿ ಅವರ ಜಾಗವನ್ನು ತೋರಿಸಲ್ಲ. ಅವರು ಆಗ್ರಹ ಮಾಡ್ತಾ ಇದ್ರು. ಅಮಿತ್ ಶಾ ಉತ್ತರ ಕೊಡ್ತಾ ಇಲ್ಲ. ಈ ಕಡೆ ಪ್ರಹ್ಲಾದ್ ಸಿಂಹ ಅವರು ಕೂಡ ಬಾಯಿ ಬಿಡ್ತಾ ಇಲ್ಲ. ಉತ್ತರ ಕೇಳ್ತಾ ಇದ್ದಾರೆ. ನೋಡಿ, ಉತ್ತರವನ್ನ ಸನ್ಮಾನ್ಯ, ಇದು ಎಂಟೈರ್ಲಿ ಚೇಂಬರ್ದಲ್ಲಿ ಆದಂತಹದ್ದು, ಲೋಕಸಭೆಯ ಚೇಂಬರ್ದಲ್ಲಿ, ಲೋಕಸಭೆಯ ಹಾಲ್ನಲ್ಲಿ ಆದಂತಹದ್ದು. ಈ ಹಿಂದೆ ಈ ರೀತಿಯ ಘಟನಾವಳಿಗಳು ನಡೆದಾಗ, ಅಂದರೆ ಅದು 1974ರಿಂದ 91ರವರೆಗೆ, ಮತ್ತು ಈ ಎಲ್ಲಾ ಸಂದರ್ಭದಲ್ಲಿ ಈ ರೀತಿ ವಿಸಿಟರ್ಸ್ ಗ್ಯಾಲರಿಯಿಂದ ಒಳಗಡೆ ಜಿಗಿದಿದ್ದು, ಸ್ಲೋಗನ್ ಮಾಡಿದ್ದು ಎಲ್ಲವೂ ಇದೆ. ಆ ಸಂದರ್ಭದಲ್ಲಿ ಅವತ್ತಿನ ಮಾನ್ಯ ಸ್ಪೀಕರ್ಗಳು ಏನೋ ಒಂದು ಪ್ರೊಸೆಸ್ ಅನ್ನ, ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ರು. ಅದೇ ಸಿಸ್ಟಮ್ ಅನ್ನ ಇವತ್ತು ಸ್ಪೀಕರ್ ಫಾಲೋ ಮಾಡಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈ ಲೆವೆಲ್ ಎನ್ಕ್ವೈರಿಯನ್ನ ಮಾಡೋದಕ್ಕೆ ಸರ್ಕಾರಕ್ಕೆ ಅವರು ಆರ್ಡರ್ ಮಾಡಿದ್ದಾರೆ. ಸರ್ಕಾರ ಹೈ ಲೆವೆಲ್ ಎನ್ಕ್ವೈರಿ ಮಾಡ್ತಾ ಇದೆ. ಮುಂದಿನ ಸೆಕ್ಯೂರಿಟಿಗಳನ್ನ ಬಲಗೊಳಿಸಲಿಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದಕ್ಕೆ ಸಿಆರ್ಪಿಎಫ್ ಡಿಜಿ ಅವರ ಅಧ್ಯಕ್ಷತೆಯಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ಈಗಾಗಲೇ ಮುಂದಿನ ಕ್ರಮ ಅನುಸರಿಸುವ ಬಗ್ಗೆ ನಡೀತಾ ಇದೆ. ಎಲ್ಲಿವರೆಗೆ ಅದರದ್ದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರೋದಿಲ್ಲ, ನಾವೇನು ಅದ್ರ ಬಗ್ಗೆ ಸ್ಪೀಕರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.